ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಎಲ್ಲ ದೇವಸ್ಥಾನಗಳ ಆಸ್ತಿಯನ್ನು ದೇವರ ಹೆಸರಿನಲ್ಲಿಯೇ ಪಹಣಿ ಮಾಡಬೇಕು ಮತ್ತು ಇಸಮುದ್ರ ಗ್ರಾಮದ ರಾಜಕಾಲುವೆ ತೆರವುಗೊಳಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದ್ದಾಗಿ ಆರೋಪಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಇಸಮುದ್ರ ಗ್ರಾಮದ ಶ್ರೀ ಸಿದ್ದೇಶ್ವರ ದೇವಾಲಯವಿದ್ದು, ದೇವಾಲಯಕ್ಕೆ ಸಂಬಂಧಿಸಿದಂತೆ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಸಹ ಇರುತ್ತದೆ. ಕಮಿಟಿಯಲ್ಲಿ ಸದಸ್ಯರು ಸಹ ಇದ್ದು, ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಭರಮಸಾಗರ ಹೋಬಳಿಯ ಇಸಮುದ್ರ ಗ್ರಾಮದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಜಮೀನು ಮತ್ತು ಗುರುಸಿದ್ದಸ್ವಾಮಿ ವಿರಕ್ತ ಮಠ ಹಾಗೂ ಹನುಮಂತ ದೇವರು ದೇವಸ್ಥಾನ ಸಹ ಹಾಗೂ ಹುಡಸಲಮ್ಮ ದೇವಿ ದೇವಸ್ಥಾನ, ಕೇಶವ ದೇವರು ದೇವಸ್ಥಾನ ಮತ್ತು ಜಮೀನುಗಳು ಇದ್ದು, ಸದರಿ ಜಮೀನಿನ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸದರಿ ಜಮೀನುಗಳು ಮೇಲಿನ ಎಲ್ಲ ದೇವರುಗಳ ಹೆಸರಿನಲ್ಲಿ ಇದ್ದು, ಇದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಒದಗಿಸಲು ಸಿದ್ಧವಿರುತ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ದೇವಸ್ಥಾನಗಳ ಆಸ್ತಿಯನ್ನು ದೇವರ ಹೆಸರಿನಲ್ಲಿ ಇರುವಂತೆ ಆದೇಶವಾಗಿರುತ್ತದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸದರಿ ಜಮೀನುಗಳನ್ನು ಮೇಲ್ಕಂಡ ದೇವರುಗಳ ಹೆಸರಿನಲ್ಲಿ ಇರುವಂತೆ ಮುಂದುವರಿಸಲು ಕಮಿಟಿಯ ಸದಸ್ಯರುಗಳು ಆಗ್ರಹಿಸಿದ್ದಾರೆ ಮತ್ತು ಜಿಲ್ಲಾ ವ್ಯಾಪ್ತಿಯ ಎಲ್ಲ ದೇವಸ್ಥಾನಗಳ ಆಸ್ತಿಯನ್ನು ದೇವರ ಹೆಸರಿನಲ್ಲಿ ಪಹಣಿ ಮಾಡುವ ಮತ್ತು ಗೋಮಾಳ ರಕ್ಷಣೆ ಮಾಡುವ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷಿಸಿರುವ ಬಗ್ಗೆ ಮತ್ತು ಇಸಮುದ್ರ ಗ್ರಾಮದ ರಾಜಕಾಲುವೆ ತೆರವುಗೊಳಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಾಗ ಅಲ್ಲ, ಜೊತೆಗೆ ರಾಜಕಾಲುವೆ ಒತ್ತುವರಿಯಿಂದ ರಾಜಕಾಲುವೆ ಏನಾಗಿದೆ ಅಂದರೆ ನೀರು ಬಂದಾಗ ಎಲ್ಲ ಹೊಲಗಳಿಗೂ ನುಗ್ಗೋಗತ್ತಾರೆ, ಮುಚ್ಚಿಬಿಡ್ತಾರೆ ಕಂಪ್ಲೀಟಾಗಿ. ಮುಚ್ಚಿರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಮನೆಗಳಿಗೂ ನುಗ್ಗುತ್ತೆ, ಬೇರೆ ಹೊಲಗಳಿಗೂ ನುಗ್ಗುತ್ತೆ. ಅದರಿಂದ ರೈತರಿಗೂ ತೊಂದರೆ ಮತ್ತು ಜನಗಳಿಗೂ ತೊಂದರೆ ಆಗ್ತಾ ಇದೆ. ದಯಮಾಡಿ ಅದೊಂದು ರಾಜಕಾಲುವೆಯನ್ನು ನಮ್ಮ ಜಿಲ್ಲಾಡಳಿತ ಸ್ವಲ್ಪ ಒಂಚೂರು ಗಮನ ಹರಿಸಿ ಅದನ್ನು ಮಾಡಿಕೊಡ್ಬೇಕಂತೇಳಿ ನಾವು ಅವರಲ್ಲಿ ಬೇಡ್ಕೊತಾ ಇದ್ದೀವಿ. ಮೂರನೇದಾಗಿ ಗೋಮಾಳಗಳ ರಕ್ಷಣೆ. ಹಳ್ಳಿಗಳಲ್ಲಿ ಇವತ್ತು ಗೋವುಗಳು ಇದ್ದಾವೆ, ಬಟ್ ಏನು ಅಂದರೆ ಗೋಮಾಳಗಳಿಲ್ಲ. ಕೆಲವು ಗೋತಣಕ್ಕೆ ಲೋನ್ಗಳು ಕೊಡ್ತಾರೆ, ಬಟ್ ಆ ಗೋವಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನು ಸಹ ಸ್ವಲ್ಪ ಗಮನ ಹರಿಸಿ ಈ ಗೋಗಳ ರಕ್ಷಣೆ ಮತ್ತು ಗೋಮಾಳಗಳ ರಕ್ಷಣೆಯನ್ನು ಮಾಡೋದಕ್ಕೆ ಮುಂದಾಗಬೇಕಂತೇಳಿ ನಾನು ನಮ್ಮ ಚಿತ್ರದುರ್ಗ ಜಿಲ್ಲಾ DC ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಇಷ್ಟು ಹೇಳ್ತಾ